ಹಳೆಯ ಹಾಡು ಚಂದ, ಹಳ್ಳಿಯ ಹಾಡು ಇನ್ನೂ ಚಂದ, ನಮ್ಮ ಜಾನಪದ ಹಾಡು ಇನ್ನೂ ಬಲು ಚಂದ, ಬೀಸುವ ಹಾಡು ಚಂದ ಇನ್ನೂ ಬಲು ಚಂದ, ತೆನೆಯನ್ನು ಕೊಯ್ಯುವ ಹಾಡು ಚಂದ, ಜೋಳವ ತೂರುವ ಹಾಡು ಚಂದ, ರಾಶಿಯ ಮಾಡುವ ಇಷ್ಟು ಚಂದ ವರ್ಣಿಸಲು ಅಸಾಧ್ಯ. ಅವರ ಹಿಂದಿನ ನೈಜ ಹಳ್ಳಿಯ ಲೋಕಕ್ಕೆ ನಮ್ಮನ್ನು ಇವತ್ತು ಕರೆದೊಯ್ತಾ ಇದ್ದಾರೆ. ಹಳ್ಳಿಯ ಜನರು ಯಾವ ರೀತಿ ಜೀವನ ನಡೆಸುತ್ತಿದ್ದರು ಮತ್ತು ಈ ದಿನ ನ್ಯಾಷನಲ್ ಶಾಲೆ ಘಾಟಿಯಲ್ಲಿ ರೈತರ ದಿನಾಚರಣೆ ಮತ್ತು ಭಾರತದ 5ನೇ ಪ್ರಧಾನಮಂತ್ರಿಯಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನಿಮಿತ್ತ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ರೈತರ ಜೀವನ ಪದ್ಧತಿಯನ್ನು ತಿಳಿಸಿಕೊಡ್ತಕ್ಕಂಥ ಶಿವನಹಳ್ಳಿಯ ಮೂಲಕ ಇವತ್ತು ನಾವು ಅನಾವರಣಗೊಳಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷ ಮಾನ್ಯರು, ಮುಖ್ಯೋಪಾಧ್ಯಾಯರು, HOD ಸರ್, ಶಿಕ್ಷಕರು ಹಾಗೂ ನನ್ನ ಮುದ್ದಿನ ಪಾಲಕರು, ಸಿಬ್ಬಂದಿ ವರ್ಗ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ನನ್ನ ಮುದ್ದಿನ ಮಕ್ಕಳು ಎಲ್ಲರಿಗೂ ಕೂಡ ಸ್ವಾಗತ. ಇಂದು ಜನರು ಕಾಂಕ್ರೀಟ್ ಕಾಡಿನ ಜಂಜಾಟದಲ್ಲಿ ನಗರಗಳ ಸಂಖ್ಯೆ ಯಥೇಚ್ಛವಾಗಿ ಬೆಳೆದು ಇಂದು ಹಳ್ಳಿ ಜೀವನವನ್ನು ಮರೆತಿದ್ದಾರೆ. ಇಂದು ನಮ್ಮ ಮಕ್ಕಳು ಮಣ್ಣಿನ ಕಂಪನ್ನು ಸಾರುವ ಹಳ್ಳಿಯ ಸೊಗಡಿನ ಲೋಕಕ್ಕೆ ನಮ್ಮೆಲ್ಲರನ್ನು ಕರೆದೊಯ್ದಿದ್ದಾರೆ. ಹಳ್ಳಿ ಎಂದರೆ ಕೇವಲ ಮನೆಗಳ ಗುಂಪಲ್ಲ, ಅದು ಭಾವನೆಗಳ ಸಂತೆ. ನಗರಗಳಲ್ಲಿ ಇಂದು ಅದನ್ನು ಕಾಣಲು ಸಿಗುವುದಿಲ್ಲ. ಮುಂಜಾನೆ ನೋಡಿದರೆ ಕೋಳಿ ಕೂಗಿನೊಂದಿಗೆ ಶುರುವಾಗುವ ದಿನಚರಿ, ದೂರದ ದೇವಸ್ಥಾನದಿಂದ ಕೇಳಿ ಬರುವ ಗಂಟೆಯ ನಾದ, ಹಳ್ಳಿಯಲ್ಲಿ ಹಸುಕರುಗಳ ಅರಚಾಟ, ಅದರಲ್ಲೂ ರೈತರ ಜೀವನ ಪದ್ಧತಿ, ಅವರ ಮಹತ್ವವನ್ನು ನಾವು ಮರೆಯಬಾರದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರನ್ನು ಮತ್ತು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆ ಮೂಲಕ ನಾವಿವತ್ತು ಆರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಗೀತೆ ಹಾಡಿರ್ತಕ್ಕಂಥ ರೇವತಿ ಮುಖೇಜಿಯವರಿಗೆ ಧನ್ಯವಾದಗಳು. ನಂತರ ಅತಿಥಿ ಗಣ್ಯರಿಗೆ ಸ್ವಾಗತ. ವೆಂಕಟರಾಜ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವರಿಗೆ ಧ್ರುವ ಎನ್ನುವ ಬೇಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ಬೇಕಂತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಬಿ ಕ್ಲಾಸ್ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಬೃಂದ ಪ್ರಾಸ್ತಾವಿಕ ನುಡಿ, ಹಳ್ಳಿಯ ಸೊಗಡು ಕಿರು ಒಂದು ಪರಿಚಯ. ರೈತರ ದಿನಾಚರಣೆಯ ಶುಭಾಶಯಗಳು. ಹಳ್ಳಿ ಸೊಗಡು ಎಂದರೆ ಗ್ರಾಮೀಣ ಸೌಂದರ್ಯ, ಸರಳತೆ, ಸಂಪ್ರದಾಯ ಮತ್ತು ಕೃಷಿ ಆಧಾರಿತ ಜೀವನ ಶೈಲಿ. ಇದರಲ್ಲಿ ಪ್ರಕೃತಿ ಜೊತೆಗಿನ ನಿಕಟ ಸಂಬಂಧ, ಸಾಂಪ್ರದಾಯಿಕ ಆಟಗಳು, ಗಾದೆ ಒಗಟುಗಳ ಬಳಕೆ ಮತ್ತು ಹಿರಿಯರ ಅನುಭವಗಳು ಸೇರಿವೆ. ಆದರೆ ಇತ್ತೀಚೆಗೆ ಪಟ್ಟಣಗಳಿಗೆ ಬಳಸಿ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಈ ಸೊಗಡು ಕಣ್ಮರೆಯಾಗುತ್ತಿದೆ. ಹಳ್ಳಿ ಜೀವನವು ಪ್ರಕೃತಿಯ ಮಡಿಲಲ್ಲಿ ಸಿಗುವ ಶಾಂತ, ಸರಳತೆ, ತಾಜಾ ಗಾಳಿ ಮತ್ತು ಸ್ವಚ್ಛ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ಅಲ್ಲಿ ಕೃಷಿಯೇ ಮುಖ್ಯ ವೃತ್ತಿ
ಸಂಸ್ಕೃತಿಯಾಗಿದ್ದು ಇದರಲ್ಲಿ ಸಹಕಾರ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ಬಲವಾದ ಭಾವನೆ ಇರುತ್ತದೆ. ಆದರೆ ಆಧುನಿಕ ಸೌಲಭ್ಯಗಳು, ಉದ್ಯೋಗ ಅವಕಾಶಗಳ ಕೊರತೆ ಮತ್ತು ಶಿಕ್ಷಣದ ಸವಾಲುಗಳನ್ನು ಸಹ ಎದುರಿಸುತ್ತದೆ. ರೈತನು ದೇಶದ ಬೆನ್ನೆಲುಬು. ರೈತನು ತನ್ನ ಹೊಲದಲ್ಲಿ ಬೆಳೆಗಳನ್ನು ಬೆಳೆದು ನಾಡಿನ ಜನತೆಗಾಗಿ ಹಂಚುತ್ತಾನೆ. ರೈತನು ಹಗಲು ಇರುಳು ಎನ್ನದೆ ಹೊಲದಲ್ಲಿ ತನ್ನ ಎತ್ತುಗಳ ಜೊತೆಗೆ ದುಡಿಯುತ್ತಾನೆ. ಹಾಗೆಯೇ ಚಳಿಯ ನಡುಗು, ಮಳೆಯ ಗುಡುಗು ಮತ್ತು ಬಿಸಿಲಿನ ತಾಪವನ್ನು ಸಹಿಸಿಕೊಳ್ಳುತ್ತಾ ನಿರಂತರವಾಗಿ ದುಡಿಯುತ್ತಾನೆ. ನಾಡ ಜನರ ಬದುಕಲೆಂದು ಅವರಿಗಾಗಿ ತಾನು ಬೆಳೆದ ಬೆಳೆಯನ್ನು ನೀಡುತ್ತಾನೆ. ರೈತನು ದೇವರಿಂದ ಗಟ್ಟಿ ದೇಹ ಮತ್ತು ದೊಡ್ಡ ಮನಸ್ಸು ಹೊಂದಿದ ವರವನ್ನು ಪಡೆದಿದ್ದಾನೆ. ತನ್ನ ಸ್ನೇಹಿತರೆಂದು 2 ಎತ್ತನ್ನು ಹೊಡೆದುಕೊಂಡು ಪ್ರತಿದಿನಾಲೂ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹೀಗೆ ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ರೈತನನ್ನು ಯೋಗಿ ಎಂದು ಕರೆಯುತ್ತಾರೆ ಮತ್ತು ನಾಡಿನ ಜನತೆಗೆ ಅನ್ನ ನೀಡುವುದರಿಂದ ರೈತನನ್ನು ತ್ಯಾಗಿ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಅನ್ನದಾತ ಅಂತೇಳಿ ಆ ಒಂದು ಹಳ್ಳಿಯ ಸೊಗಡಿನ ಬಗ್ಗೆ ಕಿರು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕೃಷಿಕ ಅವರಿಗೆ ಧನ್ಯವಾದಗಳು. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा नमस्ते 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 गुरु साक्षात् परब्रह्म तस्मै श्री गुरुवे नमः।